ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಬೆಳಗ್ಗೆಯಿಂದ ಇಲ್ಲಿಯವರೆಗೂ ನಡೆದಂತಹ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ಹಾಗಾದರೆ ಬನ್ನಿ, ರಾಜ್ಯದಲ್ಲಿ ನಡೆದಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ. ಕೊಪ್ಪಳ ಸಮೀಪದಲ್ಲಿಯೇ ಮತ್ತೊಂದು ಸ್ಟೀಲ್ ಕಾರ್ಖಾನೆ ನಿರ್ಮಾಣಕ್ಕೆ ಕಾಂಗ್ರೆಸ್ ಸರ್ಕಾರ ಅಸ್ತು ಎಂದಿದೆ. ಕೊಪ್ಪಳದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಕನಕಾಪುರ ಗ್ರಾಮದಲ್ಲಿ ಹೊಸ ಫ್ಯಾಕ್ಟರಿ ನಿರ್ಮಿಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಜನರಿಗೆ ಮತ್ತೊಂದು ಮರಣ ಶಾಸನವಾಗಲಿದೆ. ಜಪಾನ್ನ ಸುಮಿಟೋ ಕಾರ್ಪೊರೇಷನ್ ಹಾಗೂ ಕೊಪ್ಪಳದ ಮುಕುಂದ ಸ್ಟೀಲ್ಸ್ ಸಹಭಾಗಿತ್ವದಲ್ಲಿ ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ನೇತೃತ್ವದಲ್ಲಿ ಸ್ಟೀಲ್ ಕಾರ್ಖಾನೆ ಆರಂಭ ಆಗ್ತಾ ಇದೆ. 2345 ಕೋಟಿ ಬಂಡವಾಳದಲ್ಲಿ ಕಾರ್ಖಾನೆ ನಿರ್ಮಾಣ ಆಗಲಿದ್ದು 2028ರ ವೇಳೆಗೆ ಕಾರ್ಯಾರಂಭ ಮಾಡಲಿದೆ. ಈಗಾಗಲೇ ಬಿಎಸ್ಎಲ್ಪಿ ಕಾರ್ಖಾನೆ ಸ್ಥಗಿತ ಮಾಡುವಂತೆ ತೀವ್ರ ಹೋರಾಟ ನಡೆದಿದೆ. ಇದರ ನಡುವೆ ಮತ್ತೊಂದು ಹೊಸ ಫ್ಯಾಕ್ಟರಿ ಆರಂಭಕ್ಕೆ ಕೊಪ್ಪಳದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 500ನೇ ವರ್ಷದ ರಾಣಿ ಅಬ್ಬಕ್ಕ ಜನ್ಮ ಜಯಂತಿ ಪ್ರಯುಕ್ತ ಇಡೀ ರಾಜ್ಯದಾದ್ಯಂತ ಎಬಿವಿಪಿ ರಥಯಾತ್ರೆಯನ್ನ ಹಮ್ಮಿಕೊಂಡಿದೆ. ತುಮಕೂರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದ್ದ ರಾಣಿ ಅಬ್ಬಕ್ಕ ರಥಯಾತ್ರೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾಗಿಯಾಗಿ ಅಚ್ಚರಿ ಮೂಡಿಸಿದರು. ತಿಪಟೂರು ಎಬಿವಿಪಿ ಘಟಕದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಪರಮೇಶ್ವರ್ ಭಾಗಿಯಾದರು. ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿ ಅಚ್ಚರಿ ಮೂಡಿಸಿದರು. ಬಿಜೆಪಿ ಬೆಂಬಲಿತ ಎಬಿವಿಪಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದು ಎಲ್ಲರನ್ನೂ ಕೂಡ ಹುಬ್ಬೇರಿಸುವಂತೆ ಮಾಡಿದೆ. ಈ ಬಗ್ಗೆ ಮಾತನಾಡಿದ ಗೃಹ ಸಚಿವರು, ನಾನು ಯಾವ ಎಬಿವಿಪಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿಲ್ಲ ಅಂತ ತಿಳಿಸಿದರು. ದಾರಿಯಲ್ಲಿ ಬರುವಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ಬರ್ತಾ ಇತ್ತು. ಶಾಸಕ ಷಡಕ್ಷರಿ ನಾನು ಒಟ್ಟಿಗೆ ಇದ್ದಿದ್ದರಿಂದ ಹೋಗಿ ಅಬ್ಬಕ್ಕ ಮೆರವಣಿಗೆಗೆ ಹೂ ಹಾಕಿದ್ದೆವು ಅಂತ ಪರಮೇಶ್ವರ್ ತಿಳಿಸಿದ್ರು. ಇನ್ನು ವಿವಾದ ಮಾಡೋರು ಮಾಡಲಿ, ನನಗೇನು ತೊಂದರೆ ಇಲ್ಲ, ನನ್ನ ಸೈದ್ಧಾಂತಿಕ ಬದ್ಧತೆಯನ್ನ ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಂತ ಪರಮೇಶ್ವರ್ ತಿಳಿಸಿದ್ರು. ಅರಣ್ಯ ಭೂಮಿ ಅತಿಕ್ರಮವಾಗಿದೆ ಅಂತ ಬೆಳೆದ ಬೆಳೆ ಕಡಿದು ಅರಣ್ಯ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ. ಕೊಡಗಿನ ಮುಕ್ಕೋಡ್ಲು ಗ್ರಾಮದಲ್ಲಿ 2 ಎಕರೆ ಏಲಕ್ಕಿ ಮತ್ತು ಕಾಫಿ ಬೆಳೆ ಕಡಿದು ಅಧಿಕಾರಿಗಳು ನಾಶ ಮಾಡಿದ್ದಾರೆ. ತೋಟವನ್ನೇ ಸರ್ವನಾಶ ಮಾಡಿದ ಅಧಿಕಾರಿಗಳ ವಿರುದ್ಧ ರೈತ ನಾಣಿಯಪ್ಪ ದೂರು ನೀಡಿದ್ದಾನೆ. ಮಡಿಕೇರಿ ರೇಂಜರ್ ದಿನೇಶ್ ಮತ್ತು ಫಾರೆಸ್ಟರ್ ದರ್ಶಿನಿ ತಂಡದವರಿಂದ ದೌರ್ಜನ್ಯವಾಗಿದೆ ಅಂತ ಮಡಿಕೇರಿ ಗ್ರಾಮಾಂತರ ಠಾಣೆಗೆ ದೂರು ನೀಡಲಾಯಿತು. ಕಳೆದ 30 ವರ್ಷದಿಂದ ಸರ್ವೆ ನಂಬರ್ 33/2ರಲ್ಲಿ ರೈತ ನಾಣಿಯಪ್ಪ ಕೃಷಿ ಮಾಡ್ತಾ ಇದ್ರು. 2018ರಲ್ಲಿಯೇ ಫಾರಂ ನಂಬರ್ 57ರ ಅಡಿಯಲ್ಲಿ ಮಂಜೂರಾತಿಗಾಗಿ ರೈತ ನಾಣಿಯಪ್ಪ ಅರ್ಜಿ ಸಲ್ಲಿಸಿದ್ರು. ಆದರೆ ಇದು ಅರಣ್ಯಕ್ಕೆ ಸೇರಿದ ಭೂಮಿ ಅಂತ ಏಕಾಏಕಿ ಏಲಕ್ಕಿ ಬೆಳೆ ನಾಶ ಮಾಡಿದ ಅಧಿಕಾರಿಗಳ ವಿರುದ್ಧ ರೈತರು ಕಿಡಿಕಾರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.